ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಸೀಕಲ್ ರಾಮಚಂದ್ರ ಗೌಡ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಚಂಡಿಕಾ ಹೋಮ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಅವರ ಮನೆಯಲ್ಲಿ ಶ್ರೀ ಚಂಡಿಕಾ ಹೋಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಗಳು ಜರುಗಿದವು. ಲೋಕ ಕಲ್ಯಾಣ ಗ್ರಾಮದ ಜನರ ಸುಖ ಶಾಂತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ನಟರಾದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಪಾಲ್ಗೊಂಡು ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವರಾಜ್ ಕುಮಾರ್ ಅವರು, ಸೀಕಲ್ ಗ್ರಾಮದಲ್ಲಿ ಇಷ್ಟೊಂದು ಸಡಗರದಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಸಂತೋಷ ತಂದಿದೆ. ಭಗವಂತನು ಎಲ್ಲರಿಗೂ ಆಯುಷು ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು. ರಾಜಕೀಯ ಮುಖಂಡರ ಸಮಾಗಮ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದ GT ದೇವೇಗೌಡ ಪಾಲ್ಗೊಂಡು ಸೀಕಲ್ ರಾಮಚಂದ್ರ ಗೌಡ ಹಾಗೂ ಅವರ ಕುಟುಂಬಸ್ಥರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರವರು, ಸರಿಯಾಗಿ ಮಳೆ ಆಗುತ್ತಿಲ್ಲ. ಈ ವರ್ಷ ಅಧಿಕ ಮಾಸ ಬಂದಿದೆ. ಒಂದು ದೊಡ್ಡ ಯಾಗ ಅಥವಾ ಪೂಜೆ ಮಾಡಬೇಕಂತ ಹೇಳಿ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಸುಭಿಕ್ಷವಾಗಿ ಒಳ್ಳೆ ಮಳೆಯಾಗಿ ಬೆಳೆಯಾಗಲಿ ಅಂತ ಹೇಳಿ ನಾವು ಚಂಡಿಕಾ ಹೋಮವನ್ನು ಮಾಡಿದ್ದೇವೆ. ಅದೇ ರೀತಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿ ಇಡೀ ಜಿಲ್ಲೆಯಲ್ಲಿರುವಂತಹ ಮುಖಂಡರನ್ನ ಕರೆದು ಹಾಗೂ ಪತ್ರಕರ್ತರನ್ನ ಕರೆದು ಈ ಪೂಜೆಯಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಪೂಜೆ ಮಾಡಿದ್ದೇವೆ. ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ, ಒಳ್ಳೆ ಬೆಳೆಯಾಗಲಿ ಎಂದು ಶುಭ ಹಾರೈಸಿದರು. ವಿಧಾನ ಪರಿಷತ್ ಸದಸ್ಯ ML ಅನಿಲ್ ಕುಮಾರ್, ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ K ಸುಧಾಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ, ಆನಂದ್ ಗುರೂಜಿ, ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ, ಮುಕ್ತ ಮುನಿಯಪ್ಪ, ಹರಿನಾಥ್ ರೆಡ್ಡಿ, ಜಿಲ್ಲೆ ತಾಲೂಕಿನ ಮುಖಂಡರು, ಪ್ರಮುಖರು, ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರು ಬಂದಿದ್ದ ಗಣ್ಯರನ್ನ ಸನ್ಮಾನಿಸಿದರು. ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ, ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡ, ಕುಟುಂಬದವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಜಿಲ್ಲೆ ಇವತ್ತು ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ಈ ವರ್ಷ ಅಧಿಕ ಮಾಸ ಬಂದಿದೆ. ಒಂದು 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 ದೊಡ್ಡ ಯಾಗ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಸುಭಿಕ್ಷವಾಗಿ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ ಅಂತ ಇವತ್ತು ನಾವು ಚಂಡಿಕಾ ಹೋಮನ ಮಾಡಿದ್ದೀವಿ. ಅದೇ ರೀತಿ ಪೂಜೆನೂ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಕೂಡ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರನ್ನು ಕರೆದು ನಮ್ಮ ಪತ್ರಕರ್ತರ ಮಿತ್ರನೂ ಕೂಡ ಕರೆದು ಪೂಜೆಯಲ್ಲಿ ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಇವತ್ತು ಪೂಜೆ ಮಾಡಿದ್ವಿ. ಇವತ್ತು ನೋಡಿದ್ರೆ ಪೂಜೆ ಆದಮೇಲೆ ನೋಡಿದ್ರೆ ಇವತ್ತು ಮೋಡ ಮುಚ್ಕೊಂಡಿದೆ. ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬಂದು ಬೆಳೆ ಆಗಲಿ ಅಂತ ಕೋರ್ಕೊಂತೀವಿ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖಂಡರನ್ನ ಸಾಕಷ್ಟು JDS ಅಲ್ಲಿರೋರು ಬಂದಿದ್ದರು, ಕಾಂಗ್ರೆಸ್ ಅವರು ಬಂದಿದ್ದರು, ಹಂಗಾಗಿ BJPಯಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಎಲ್ಲರೂ ಇದ್ದರು. ಅದ್ರ ಜೊತೆಗೆ ಈ ಆನಂದ್ ಗುರೂಜಿ ಈಗ ತಾನೇ ಬಂದು ಆಶೀರ್ವಾದ ಮಾಡೋದ್ರು. ಅವ್ರ ಜೊತೆಗೆ ನಮ್ಮ ಬೀಗರು GT ದೇವೇಗೌಡರು ಬಂದಿದ್ದರು. ನಮ್ಮಲ್ಲೇ ನಮ್ಮ ರಾಜ್ಕುಮಾರ್ ಅವರ ಮಗ, ದೊಡ್ಡ ಮಗರಾದ ಶಿವರಾಜ್ ಕುಮಾರ್ ಅಣ್ಣವರು, ಅವರು ಗೀತಾಕವ್ರ ಜೊತೆ ಅವರು ಬಂದು ದೇವ್ರ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡು ಅವರು ಹೋಗಿದ್ದಾರೆ. ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಮೇಲೆ ಪ್ರಾರ್ಥನೆ ಮಾಡ್ಕೋತೀನಿ. ಕಾಂಗ್ರೆಸ್ ಖಾತೆ ಅಲ್ಲ, ಅದು ಕಾಂಗ್ರೆಸ್ನ ಖ್ಯಾತೆ. ಯಾಕಂತ ಹೇಳಿದ್ರೆ ಅವ್ರನ್ನ ಕೂರ್ಸೋವಾಗಿ ಅಂದ್ಕೊಂಡಿದ್ದೆ. ಸಿದ್ದರಾಮಯ್ಯನವ್ರನ್ನ ಟೈರಲ್ಲಿ ಏರು ಹೋಗ್ತಾ ಇದ್ದಿದ್ದು ಗೊತ್ತಾಗಿ ಪಂಚರ್ ಆಗೋಕ್ಕಿಂತ ಮುಂಚೆ ಹುಷಾರಾಗಿ ಮೆತ್ತಗೆ ಬಿಟ್ಕೊಟ್ಟಿದ್ದಾರೆ. ಆದರೆ ಇವತ್ತು ಏನು DK ಶಿವಕುಮಾರ್ ಕೂತಿದ್ದಾರಲ್ಲ ಸೀಟ್ನ, ಆ ಸೀಟ್ನಲ್ಲಿ 4 ಕಾಲಿದೆ ಚೇರ್ಗೆ, ಒಂದೊಂದು ಕಾಲನ್ನೇ ತೆಗೆಯೋ ಕೆಲಸ ಮಾಡ್ತಾರೆ. ಅವ್ರು 2 ವರ್ಷ ಅವಕಾಶ ಮಾಡಿಕೊಡೋದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಒಂದು ಮನೆ 4 ಬಾಗಿಲಾಗಿದೆ. ಅದರಲ್ಲಿ ಸರಿ ಪಡ್ಕೊಂಡು ಇರ್ತಕ್ಕಂಥ ಅಷ್ಟೊಂದು ಅವ್ರಿಗೆ ಬದ್ಧತೆ ಇದೆ. ನನಗೆ ಸ್ವಲ್ಪ ಪರ್ಸನಲಾಗಿ DK ಶಿವಕುಮಾರ್ ಅವರು ಚೆನ್ನಾಗಿ ಗೊತ್ತಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲೇ ಇರೋರು, ವೈಯಕ್ತಿಕವಾಗಿ ನಂಗೆ ಚೆನ್ನಾಗಿ ಗೊತ್ತಿದ್ದಾರೆ. ಆದರೆ ಅವ್ರಿಗೆ ಒಂದು ಬುದ್ಧಿವಂತರಿದ್ದಾರೆ, ಕೆಲಸ ಮಾಡಬೇಕು ಅನ್ನೋದು ಒಂದು ಬದ್ಧತೆ ಇದೆ. ಅವ್ರು ಬಿಟ್ಕೊಟ್ರೆ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಅವ್ರಿಗೆ ಕೇಳಿದ್ದೀನಿ, ಈಗ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಯಾರು ದುಡ್ಡನ್ನು ಕೊಟ್ಟಿದ್ದೀರಾ? ಜನರು ತೆರಿಗೆ ಕಟ್ಟೋದನ್ನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ಆ ತೆರಿಗೆ ಬರ್ತಕ್ಕಂಥದ್ದನ್ನು, ಆದಾಯ ಬರ್ತಕ್ಕಂಥದ್ದು ದುಪ್ಪಟ್ಟು ಮಾಡಿ ಅದನ್ನು ಗ್ಯಾರಂಟಿ ಕೊಡಿ. ನಮ್ಮ ಪಕ್ಷದಲ್ಲಿ ಕೂಡ ಮುಂಬರುವ ಸರ್ಕಾರ ಏನಾದರೂ ನಾವು ಬಂದರೆ ನಮ್ಮ ಪಕ್ಷದಲ್ಲಿರೋ ನಾಯಕರುಗಳು, ನಮ್ಮ ಎಲ್ಲ ನಾಯಕರು ಕೂಡ ನಾನು ಆಗ್ರಹ ಮಾಡ್ತೀನಿ, ಫಸ್ಟು ಖಜಾನೆ ಸುಮ್ತಕ್ಕಂಥದ್ದು ದುಪ್ಪಟ್ಟು ಮಾಡ್ತಕ್ಕಂಥ ಗ್ಯಾರಂಟಿ ಕೊಡಬೇಕು. ಆಮೇಲೆ ಜನರಿಗೆ ಮತ್ತೆ ಕೊಡ್ತಕ್ಕಂಥದ್ದು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಥ್ಯಾಂಕ್ ಯು ಸರ್.